ಮೊದಲನೇದಾಗಿ ನಮ್ಮ ವತಿಯಿಂದ, ನಮ್ಮ ಮುಸ್ಲಿಂ ಸಮಾಜದ ವತಿಯಿಂದ ಎಲ್ಲರಿಗೂ 78ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು. ಈ ಸ್ವಾತಂತ್ರ್ಯ ದಿನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಅದರ ಜೊತೆಗೆ ಮಕ್ಕಳು PUC SLC PUC ಮಕ್ಕಳು 80% ಮೇಲೆ ಬಂದಿರೋರಿಗೆ ಪ್ರೋತ್ಸಾಹ ಧನ ಕೊಟ್ಟು, ಅವ್ರಿಗೆ ಪ್ರಶಸ್ತಿ ಕೊಟ್ಟು, ಅವ್ರಿಗೆ ಪ್ರೋತ್ಸಾಹವನ್ನು ಬರೋ ಥರ ನಾವು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು. ಇದರಲ್ಲಿ 40 ಮಕ್ಕಳಿದ್ದರು. SLC ಅವರು 13 ಜನ, ಇನ್ನು ಮಿಕ್ಕಿದ್ದು 37 ಜನ 27 ಜನ PUCನವರಿದ್ದರು. ಅವ್ರಿಗೆಲ್ಲ ಪ್ರೋತ್ಸಾಹ ಧನ ಪ್ರೋತ್ಸಾಹ ಕೊಟ್ಟಿದ್ದೀವಿ. ಅದೇ ರೀತಿ ಒಂದು ಸ್ವಲ್ಪ ಗಣ್ಯರು ಇದ್ದರು. ಪ್ರತಿ ವರ್ಷ ಇದು 4ನೇ ವರ್ಷ, ನಾವು 4-5ನೇ ವರ್ಷದಿಂದ ಆಚರಿಸ್ತಾ ಇದ್ದೀವಿ. ಪ್ರತಿ ವರ್ಷವೂ ಪ್ರೋತ್ಸಾಹ ಮಾಡ್ತಾಯಿದ್ದೀವಿ. ಸ್ಟೂಡೆಂಟ್ಗಳಿಗೆ ಚೆನ್ನಾಗಿ ಓದಲಿ, ಮುಂದುವರಿಲಿ ಅನ್ನೋ ಥರ ವಿದ್ಯಾಭ್ಯಾಸದಲ್ಲಿ ಪ್ರೋತ್ಸಾಹ ಕೊಡ್ತಾಯಿದ್ದೀವಿ ಅವ್ರಿಗೆ. ಹಾಗೆ ಇವತ್ತು ಈ ಪ್ರತಿಭಾ ಪುರಸ್ಕಾರವನ್ನು ಏನು ಕೊಟ್ಟಿದ್ದೀವಿ, ಇಷ್ಟಕ್ಕೆ ಮುಗಿಸೋದಿಲ್ಲ. ಇನ್ನು ಮುಂದಕ್ಕೆ ಅವ್ರಿಗೆ ಪ್ರೋತ್ಸಾಹ ಕೊಡ್ತೀವಿ. ಧನ ಸಹಾಯ, ಇಲ್ಲ ಆರ್ಥಿಕವಾಗಿ ಸಹಾಯ ಇರ್ಬೋದು, ಇಲ್ಲ ಅವ್ರಿಗೆ ಧೈರ್ಯ ತುಂಬುವಂಥ ಕೆಲಸ ಇರ್ಬೋದು. ಅವ್ರಿಗೆ ಧೈರ್ಯ ತುಂಬಿಸಿ ಚೆನ್ನಾಗಿ ಓದಲಿ, ಮುಂದುವರಿಲಿ, ಡಾಕ್ಟ್ರು, ಇಂಜಿನಿಯರ್ಗಳು, ಇದರಲ್ಲಿ ಒಬ್ಬ ಒಳ್ಳೆ ವ್ಯಕ್ತಿ ಆಗಲಿ, IAS KS ಅಂಥವಕ್ಕೆಲ್ಲ ಸಪೋರ್ಟ್ ಮಾಡೋಣ ಅಂತ ನಮ್ಮ ಜಾಮಿಯಾ ಮಸೀದಿಯ ನಮ್ಮ ಜಾಮಿಯಾ ಮಸೀದಿ ಕಡೆಯಿಂದ ಮೆಂಬರ್ಗಳು, ಸೆಕ್ರೆಟ್ರಿ, ಸದರ್ಗಳು, ಮೆಂಬರ್ಗಳೆಲ್ಲ ಸೇರಿ, ಆಮೇಲೆ ಅದ್ರ ಜೊತೆಗೆ ನೆಲಮಂಗಲದ ಜನ ಕೂಡ ಸಹಕಾರ ಮಾಡ್ತಿದ್ದಾರೆ. ಆ ಥರ ಮಾಡೋಣ ಅಂತ ಇದ್ದೀವಿ. ಕುಂಠಿತವಾಗಿ ಏನು ಆಗ್ತಿಲ್ಲ. ಮುಂಚೆ ಕುಂಠಿತವಾಗಿತ್ತು, ಈಗ ಒಂದು ಸ್ವಲ್ಪ ಎಲ್ಲ ಕಡೆಯೂ ಪ್ರೋತ್ಸಾಹ ದೊರಕ್ತಿದೆ. ಅದಕ್ಕೆ ನಾವು ಕೂಡ ಪ್ರೋತ್ಸಾಹ ಕೊಡ್ತಾ ಇದ್ದೀವಿ. ಇನ್ಶಾಅಲ್ಲಾ ಕುಂಠಿತ ಆಗಲ್ಲ, ಮುಂದುವರೆದು ಚೆನ್ನಾಗಿ ಮಾಡ್ತಾರೆ, ಚೆನ್ನಾಗಿ ಓದಿಸ್ತಾರೆ, ಚೆನ್ನಾಗಿ ನಾವು ಪ್ರೋತ್ಸಾಹ ಕೊಡ್ತಿದ್ದೀವಿ. ಎಲ್ಲ ಕಡೆಯೂ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಓದೋ ಮಕ್ಕಳಿಗೆಲ್ಲ. ಅಜೀಜ್ ಪಾಷಾ, ಜಾಮಿಯಾ ಮಸೀದಿ ಸೆಕ್ರೆಟ್ರಿ.